ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಹಲವು ಮೃತದೇಹಗಳನ್ನು ಹೂತಾಕಿದ್ದಾನೆ ಅಂದಿದ್ದಂಥ ಅನಾಮಧೇಯ ವ್ಯಕ್ತಿ ಈ ತೋರಿಸಿದಂಥ ಜಾಗದಲ್ಲಿ ತಲಾಶ್ ನಡೆದಿದೆ. ಗುರುತು ಮಾಡಿದ್ದ 11ನೇ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಉತ್ಖನನದ ಬದಲು ಕಾಡಿನ ಒಳಭಾಗಕ್ಕೆ ಅನಾಮಿಕ ದೂರುದಾರ ಮತ್ತು SIT ತಂಡ ಹೋಗಿತ್ತು. ದೂರುದಾರ ತಿಳಿಸಿದ ಈ ಹಿಂದೆ ಗುರುತು ಮಾಡದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದಾಗ ಮೂಳೆಗಳು ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಪಾಯಿಂಟ್ 1ರಿಂದ 10ರವರೆಗೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಕೊಟ್ಟಂತಹ ನೇತ್ರಾವತಿ ನದಿ ತೀರ ಅದೆಷ್ಟು ರಹಸ್ಯಗಳನ್ನ ಘೋಷಿಸುತ್ತೋ ಬಲ್ಲವರಾರು. ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಹಲವು ಮೃತದೇಹಗಳನ್ನು ಹೂತಾಕಿದ್ದಾನೆ ಅಂದಿದ್ದಂಥ ಅನಾಮಧೇಯ ವ್ಯಕ್ತಿ ಈ ತೋರಿಸಿದಂಥ ಜಾಗದಲ್ಲಿ ತಲಾಶ್ ನಡೆದಿದೆ. ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಶೋಧ ಮುಗಿದಿದೆ. ನಿನ್ನೆ ಭಾನುವಾರ ಆಗಿದ್ದರಿಂದ ರಿಲ್ಯಾಕ್ಸ್ಗೆ ಜಾರಿದಂಥ SIT ತಂಡ ಇವತ್ತು ಮತ್ತೆ ಮಹಜರು ಪ್ರಕ್ರಿಯೆಯನ್ನು ಶುರು ಮಾಡಿತ್ತು. ಇದೀಗ ಶಾಕಿಂಗ್ ಅನ್ನುವಂತೆ ಗುರುತು ಮಾಡಿದ್ದ 11ನೇ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಮೂಳೆಗಳು ಸಿಕ್ಕಿದೆ. ಧರ್ಮಸ್ಥಳದ ಕಾಡಿನಲ್ಲಿ 11ನೇ ಸ್ಥಳದಲ್ಲಿ ಸಮಾಧಿ ಅಗೆಯೋ ಕಾರ್ಯಾಚರಣೆ ಏಕಾಏಕಿ ಸ್ಥಗಿತಗೊಳಿಸಿ ಉತ್ಖನನದ ಬದಲು ಕಾಡಿನ ಒಳಭಾಗಕ್ಕೆ ಅನಾಮಿಕ ದೂರುದಾರ ಮತ್ತು SIT ತಂಡ ಹೋಗಿತ್ತು. ಕೂಲಿಯಾಳುಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಸಹ ಕಾಡಿನ ಒಳಭಾಗಕ್ಕೆ ಹೋಗಿದ್ದು ಉಪ್ಪು ಮತ್ತು ಅಳತೆ ಟೇಪ್ ತೆಗೆದು ಹೋಗೋಕೆ ಮಾತ್ರ ಅಲ್ಲಿಂದ ಕೂಲಿಯಾಳುಗಳು ಮತ್ತು ಅಧಿಕಾರಿಗಳು ಒಮ್ಮೆ ಕಾಣಿಸ್ಕೊಂಡಿದ್ರು. ಸೊ ಮತ್ತೊಂದು ಅಸ್ಥಿಪಂಜರ ಸಿಕ್ಕಿರೋ ಮಾಹಿತಿ ಲಭ್ಯವಾಗಿದೆ. ಈ ದಿನ ಬೆಳಿಗ್ಗೆ ಭೀಮಾ SIT ತಂಡಕ್ಕೆ ತನ್ನ ಮನವಿಯನ್ನ ಮಾಡಿದ್ರು. ಮೊದಲನೇ ದಿನ ಆತ ತೋರಿಸಿದ ಜಾಗಗಳಿಗೆ ಟೇಪ್ ಹಾಕಿದ ಮೇಲೆ ಆ ಟೇಪ್ನ ಸುತ್ತಳತೆಗೆ ಮಾತ್ರ ಉತ್ಖನನಗಳನ್ನ ಸೀಮಿತಗೊಳಿಸದೇನೆ ಟೇಪ್ನ ಸುತ್ತಮುತ್ತಲಿನ ಜಾಗದಲ್ಲೂ ಆತನ ಜೊತೆಗೆ ಉತ್ಖನನ ತಂಡ ಹೋಗ್ಬೇಕು ಅಂತ. ಸೊ ಇದಕ್ಕೆ SIT ತಂಡ ಒಪ್ಪಿತ್ತು. 11ನೇ ಪಾಯಿಂಟ್ನಲ್ಲಿ ಅಗಿಯೋ ಬದಲಿಗೆ ಅಲ್ಲಿಂದ ಸುಮಾರು 100 ಮೀಟರ್ ದೂರಕ್ಕೆ ಉತ್ಖನನದ ತಂಡವನ್ನ ಕರೆದೊಯ್ದ ಭೀಮಾ ಅಲ್ಲಿಂದ ಸುಮಾರು 100 ಅಡಿ ಗುಡ್ಡವನ್ನ ಹತ್ತಿ ಏರು ಅಂತ ಹೇಳಿದ್ದಾನೆ. ಸೊ ಇದು ಘೋಷಿತ ಅರಣ್ಯ ಪ್ರದೇಶ. ಈ ಗುಡ್ಡವನ್ನ ಏರುವಷ್ಟರಲ್ಲಿ ಕೆಲವರು ಜಾರಿ ಬಿದ್ದು ಗಾಯ ಕೂಡ ಮಾಡ್ಕೊಂಡಿದ್ದಾರೆ. ಮೇಲೆ ಏರಿದ ಭೀಮಾ ಆತ ತೋರಿಸಿದ ಜಾಗವನ್ನ ಅಗಸಿದಾಗ ಉತ್ಖನನ ತಂಡ ಕಳೆಬರ ಮತ್ತು ಹರಿದ ಕೆಂಪು ಸೀರೆಯನ್ನ ಕಂಡಿದೆ. ಇದನ್ನ ಉತ್ಖನನ ತಂಡ ಸಂಗ್ರಹಿಸಿದೆ. ದೂರುದಾರ ತಿಳಿಸಿದ ಈ ಹಿಂದೆ ಗುರುತು ಮಾಡದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದಾಗ ಮೂಳೆಗಳು ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಸೊ ದೂರುದಾರ ತೋರಿಸಿದಂತೆ ಮತ್ತೆ ಒಟ್ಟಾಗಿ 17 ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿದೆ. SIT ಒಟ್ಟಾಗಿ 30 ಕಡೆ ಹುಡುಕಾಟ ನಡೆಸ್ತಾ ಇದೆ ಅಂತ ತಿಳಿದು ಬಂದಿದೆ. ಸೊ ಕಳೆದ 2 ವಾರಗಳಿಂದ ಧರ್ಮಸ್ಥಳದೇ ಸುದ್ದಿ. ಪಾಯಿಂಟ್ 1ರಿಂದ 10ರವರೆಗೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಕೊಟ್ಟಂತಹ ನೇತ್ರಾವತಿ ನದಿ ತೀರ ಅದೆಷ್ಟು ರಹಸ್ಯಗಳನ್ನ ಘೋಷಿಸುತ್ತೋ ಬಲ್ಲವರಾರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕಳೆದ ಜುಲೈ 29ನೇ ತಾರೀಕಿನಿಂದ ಶುರುವಾದಂತಹ ಮಹಜರು ಪ್ರಕ್ರಿಯೆ ಕೊನೆ ಹಂತಕ್ಕೆ ಬಂತು ಅನ್ನೋಷ್ಟರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇವತ್ತು 11 ಮತ್ತು 12ರ ಪಾಯಿಂಟ್ಗಳನ್ನ ಮಹಜರು ಮಾಡೋ ಸಾಧ್ಯತೆ ಇತ್ತು. ಇದೀಗ 11ನೇ ಪಾಯಿಂಟ್ ಬದಲು ಬೇರೆ ಕಡೆ ಕಾರ್ಯಾಚರಣೆ ನಡೆಸಿದ ಜಾಗದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರೋದಾಗಿ ಮೂಲಗಳು ತಿಳಿಸಿದೆ. 13 ಪಾಯಿಂಟ್ಗಳನ್ನ ಅನಾಮಧೇಯ ವ್ಯಕ್ತಿ ಮುಂದೆ ಬಂದು ಕಣ್ಣಿಗೆ ಕಟ್ಟಿದಂತೆ ತೋರಿಸಿದ್ದು ಇಡೀ ರಾಜ್ಯವೇ ಕುತೂಹಲದಿಂದ ಕಣ್ಬಿಟ್ಟು ನೋಡ್ತಾ ಇದೆ. ಈ ಮಾರ್ಕಿಂಗ್ ನಲ್ಲಿ ಸಿಗುತ್ತೆ, ಆ ಮಾರ್ಕಿಂಗ್ ನಲ್ಲಿ ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ ಅಂತಾನೆ ಈಗ ತೋರಿಸಿದ್ರು. ಪಾಯಿಂಟ್ ನಂಬರ್ 1ರಲ್ಲಿ ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್, ಕೆಂಪು ರವಿಕೆ ಪತ್ತೆಯಾಗಿತ್ತು. ಆದ್ರೆ ಇದು ಯಾವುದೇ ಮೃತ ವ್ಯಕ್ತಿಯದ್ದಾಗಿರ್ಲಿಲ್ಲ, ಧರ್ಮಸ್ಥಳಕ್ಕೆ ಬಂದವರದ್ದಾಗಿತ್ತು ಅಂತ SIT ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಪಾಯಿಂಟ್ ನಂಬರ್ 2, 3, 4, 5 ಈ ಎಲ್ಲಾ ಸ್ಥಳದಲ್ಲೂ ಅಸ್ಥಿಪಂಜರ ವಸ್ತುಗಳು ಏನೂ ಸಿಕ್ಕಿರಲಿಲ್ಲ. ಇನ್ನು ಪಾಯಿಂಟ್ ನಂಬರ್ 6ರಲ್ಲಿ 12ಕ್ಕೂ ಹೆಚ್ಚಿನ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿತ್ತು. ಪಾಯಿಂಟ್ ನಂಬರ್ 7ರಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರಲಿಲ್ಲ. 8, 9, 10ರಲ್ಲೂ ಸಹ ಯಾವುದೇ ರೀತಿಯ ಅಸ್ಥಿಪಂಜರ ಪತ್ತೆಯಾಗಿರಲಿಲ್ಲ. ಆದರೆ ಇದೀಗ ಇವತ್ತು 11ನೇ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಈ ಸ್ಥಳದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ. ಇನ್ನು ಈ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಾಕಲಾಗಿದೆ ಅನ್ನೋ ಪ್ರಕರಣದ 2ನೇ ಸಾಕ್ಷಿ ದೂರುದಾರ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಬೆಳ್ತಂಗಡಿ SIT ತಂಡಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಈ ದೂರಿನಲ್ಲಿ ಅಪ್ರಾಪ್ತ ಹೆಣ್ಣು ಮಗಳ ಮೃತದೇಹವನ್ನ ಪೊಲೀಸ್ ಅಧಿಕಾರಿಯೇ ಕಾನೂನು ಬಾಹಿರವಾಗಿ ಹೂತಾಕಿದ್ದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಒಬ್ಬ ಶಾಲಾ ಬಾಲಕಿಯ ಶವವನ್ನು ಹೂತಾಕಲಾಗಿತ್ತು. ಆಕೆ ಶಾಲಾ ಸಮವಸ್ತ್ರದಲ್ಲಿದ್ಲು. ಆಕೆಯ ಜೊತೆ ಬ್ಯಾಗ್ ಕೂಡ ಇತ್ತು. ಕುತ್ತಿಗೆಯ ಮೇಲೆ ಕುತ್ತಿಗೆಯನ್ನು ಹಿಸುಕಿದ ಗುರುತುಗಳಿದ್ವು. ಆಕೆಯ ಶವವನ್ನ ತಂದಿದ್ದವರು ಆಕೆಯ ವಿಚಾರವನ್ನ ಯಾವುದೇ ಪೊಲೀಸರಿಗೂ ತಿಳಿಸಿರಲಿಲ್ಲ. ಆಕೆ ಶವ ಪರೀಕ್ಷೆಯನ್ನು ಮಾಡಿಸಿರಲಿಲ್ಲ. ಆಕೆಯನ್ನ ಅನಾಮತ್ತಾಗಿ ಸದ್ದಿಲ್ಲದೆ ಮಣ್ಣು ಮಾಡಿದ್ರು ಅಂತ ಈತ ಹೇಳಿಕೆ ಕೊಟ್ಟಿದ್ದ. ಸೊ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಾಕಲಾಗಿದೆ ಅನ್ನೋ ಸಂಚಲನಕಾರಿ ಪ್ರಕರಣ ಈಗ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.